ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ಕ್ಲಾಸು ಫಾರ್ ಮತ್ತು ಡ್ಯೂರಿಂಗ್ ಎಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡಿ. ಡ್ಯೂರಿಂಗ್ ಈಸ್ ಯೂಸ್ಡ್ ವಿತ್ ನೋನ್ ಪೀರಿಯಡ್ಸ್ ಆಫ್ ಟೈಮ್, ದಟ್ ಈಸ್ ಪೀರಿಯಡ್ಸ್ ನೋನ್ ಬೈ ನೇಮ್ ಸಚ್ as ಕ್ರಿಸ್ಮಸ್, ಈಸ್ಟರ್ ಆರ್ ಪೀರಿಯಡ್ಸ್ ವಿಚ್ ಹ್ಯಾವ್ ಬೀನ್ ಆಲ್ರೆಡಿ ಡಿಫೈನ್ಡ್. ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಡ್ಯೂರಿಂಗ್ ದ ಮಿಡಿಲ್ ಏಜಸ್, ಡ್ಯೂರಿಂಗ್ ದ ಸಮ್ಮರ್ ಹಾಲಿಡೇಸ್, ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್. ಸೊ ಯಾವುದನ್ನಾದರೂ ಒಂದು ಪರ್ಟಿಕ್ಯುಲರ್ ಟೈಮ್ ಹೇಳಬೇಕಾದ್ರೆ ಡ್ಯೂರಿಂಗ್ ಯೂಸ್ ಮಾಡ್ತೀವಿ. ಇನ್ನೂ ಒಂದೆರಡು ಎಕ್ಸಾಂಪಲ್ ನೋಡಿ. ಇಟ್ ರೈನ್ಡ್ ಆಲ್ ಸಂಡೇ ಬಟ್ ಸ್ಟಾಪ್ಡ್ ರೈನಿಂಗ್ ಡ್ಯೂರಿಂಗ್ ದ ನೈಟ್. ಸೊ ರಾತ್ರಿ ಹೊತ್ತಲ್ಲಿ ಮಳೆ ಬರೋದು ನಿಂತೋಯ್ತು, ಡ್ಯೂರಿಂಗ್ ದ ನೈಟ್. ಶಿ ವಾಸ್ ಇಲ್ ಫಾರ್ ಎ ವೀಕ್ ಆ್ಯಂಡ್ ಡ್ಯೂರಿಂಗ್ ದಟ್ ವೀಕ್ ಶಿ ಏಟ್ ನಥಿಂಗ್. ಸೊ ಡ್ಯೂರಿಂಗ್ ದಟ್ ಟೈಮ್ ಅಂತ ಹೇಳಬೇಕಾದ್ರೆ ಡ್ಯೂರಿಂಗ್ ದಟ್ ವೀಕ್, ಆ ಟೈಮಲ್ಲಿ ಅಂತ ಹೇಳಬೇಕಾದ್ರೆ ಡ್ಯೂರಿಂಗ್. ನೆಕ್ಸ್ಟು ಫಾರ್ ಯಾವಾಗ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಫಾರ್ ಮೇ ಬಿ ಯೂಸ್ ಟು ಡೆನೋಟ್ ಪರ್ಪಸ್ ಆ್ಯಂಡ್ ಮೇ ಆಲ್ಸೋ ಬಿ ಯೂಸ್ಡ್ ಬಿಫೋರ್ ನೋನ್ ಪೀರಿಯಡ್ಸ್. ಎಕ್ಸಾಂಪಲ್, ಐ ವೆಂಟ್ ದೇರ್ ಫಾರ್ ದ ಸಮ್ಮರ್. ಈ ಫಾರ್ ಅನ್ನೋದನ್ನು ಒಂದು ಕಾರಣಕ್ಕೋಸ್ಕರ ಯೂಸ್ ಮಾಡೋದು. ಆಮೇಲೆ ಬಿಫೋರ್ ನೋನ್ ಪೀರಿಯಡ್ಸ್, ಒಂದು ಗೊತ್ತಿರೋ ಅಂಥ ಪೀರಿಯಡ್ಸ್ಗೆ ಯೂಸ್ ಮಾಡ್ತಾರೆ. ಐ ರೆಂಟೆಡ್ ಮೈ ಹೌಸ್ ಫಾರ್ ಮೈ ಹಾಲಿಡೇಸ್. ನಾನು ಯಾಕೆ ಮನೆ ಬಾಡಿಗೆ ಕೊಟ್ಟೆ? ಹಾಲಿಡೇಸ್ಗೆ. ಐ ರೆಂಟೆಡ್ ಮೈ ಹೌಸ್ ಫಾರ್ ಮೈ ಹಾಲಿಡೇಸ್. ನೆಕ್ಸ್ಟ್, ಫಾರ್ ದ ಇನ್ನೊಂದು ರೀಸನ್ ನೋಡಿ. ಹೀ ಆಸ್ಡ್ ಫಾರ್ 10, ಐ ಪೇಡ್ 6 ಫಾರ್ ಇಟ್. ಅವನು 10 ರೂಪಾಯಿ ಕೇಳ್ದ, ನಾನು ಅದಕ್ಕೆ 6 ರೂಪಾಯಿ ಕೊಟ್ಟೆ ಅಂತ. ಹೀ ಆಸ್ಡ್ ಫಾರ್ 10, ಐ ಪೇಡ್ 6 ಫಾರ್ ಇಟ್ ಅಂತ. ಐ ಬಾಟ್ 1 ಬಿಸ್ಕೆಟ್ ಫಾರ್ ಹಿಮ್. ಸೊ ನಾನು 1 ಬಿಸ್ಕೆಟ್ ಯಾರಿಗೆ ತೊಗೊಂಡೆ? ಅವನಿಗೆ. ಹಿ ಹ್ಯಾಸ್ ಬೀನ್ ಇಲ್ ಫಾರ್ 3 days. ಅವನು 3 ದಿವಸದಿಂದ ಹುಷಾರಿಲ್ಲ ಅಂತ. ಸೊ ಈಗ ನಿಮಗೆ ಗೊತ್ತಾಯಿತು ಡ್ಯೂರಿಂಗ್ ಮತ್ತು ಫಾರ್ ಯಾವಾಗ ಯೂಸ್ ಮಾಡೋದು ಅಂತ. ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೊಸ ಹೊಸ ವಿಷಯಗಳನ್ನ ಕಲ್ತ್ಕೋತಾ ಇರೋಣ. ಥ್ಯಾಂಕ್ ಯು.